ಸರ್ ಇಲ್ಲಿ ಅಮ್ಮನವ್ರು ನೆಟ್ಟಿರೋ ಗಿಡ ಯಾವ್ದಾದ್ರು ಇದೆಯಾ? ಅಮ್ಮ ಎಲ್ಲ ಗಿಡ ಅಮ್ಮವ್ರು ನಟ್ಟಿದ್ದೆ ಇದೆಲ್ಲ, ಓಕೆ. ಎಲ್ಲ ಫಲ ಬಿಡ್ತಾ ಇದೆ. ಅದು ಕೆಳಗಡೆ ಬಂಡೆ ಕಲ್ತರನೇ ಜಾಗ ಇದು. ಅದು ಬೇರು ಸಿಕ್ಕಿ ಬರಬೇಕಾದ್ರೆ ಸುಮಾರು 12 ವರ್ಷ 13 ವರ್ಷ ಆಗೋಗ್ಬಿಡು. ಯಾಕಂದರೆ ಇದನ್ನೊಂದು ಚಾಲೆಂಜ್ ಆಗಿ ತಗೊಂಡು ನಾವು ಮಾಡಿದ್ದನ್ನ. ಎಲ್ಲ ಅಮ್ಮ ಹೋಟ್ಲು ಬಿಟ್ಟು ನಟ್ಟಿರೋದು ಇದು ಅಡಿಕೆ ಗಿಡ. ಈಗ ಅದು ಕಾಯಿ ಬಿಡ್ತಾ ಇದ್ದಾನೆ. ನನಗೆ ಎಳನೀರು ಮಠ, ಆಮೇಲೆ ಈ ಮಂಗಳ ಸುಮಂಗಳ ನೋಡಿ ಕಾಯಿ ತುಂಬ ದಪ್ಪ ಸೈಜ್ ಅದು ಮಾಡಿದ್ರು. ಅವರಿಗೆ ನನ್ನ ವೆರೈಟಿದು ಇಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರ ಆಸೆ, ಅದನ್ನು ಮಾಡಿದ್ದಾರೆ ಅವರು. ಇವೆಲ್ಲ ನೋಡಿದಾಗ ಹಾಗಿದ್ರೆ ಅಮ್ಮ ನೆನಪಾಗ್ತಾರೆ ತುಂಬ. ಎಲ್ಲ ಕಡೆ ನೆನಪ, ಈ ಗಾಳಿನಲ್ಲೇ ಅವರಿದ್ದಾರೆ ಅವರು. ಒಂದು ಯಾವ್ದಾದ್ರು ನೆನಪಿದ್ಯಾ ಸರ್ ಅಮ್ಮ ನೀವು ತೋಟದಲ್ಲಿ ಬಂದಾಗ? ನೋಡಿ, ಈ ಜಾಗದಲ್ಲಿ ವ್ಯವಸಾಯ ಮಾಡಬೇಕು ಅಂತ ಮಾಡೋಕ್ಕೋಗಿ ಇಲ್ಲಿ ಜಾರಿ ಬಿದ್ದಿದ್ರು ನನ್ನ ತಾಯಿಯವರು ಇಲ್ಲಿ. ಹೌದು, ಎಷ್ಟು ಕೋಪ ಬಂದಿತ್ತು ನನಗೆ ಅಂದರೆ ಭೂಮಿನ ದೊಣ್ಣೆ ತಗೊಂಡು ಹೊಡೆದ್ಬಿಟ್ಟೆ ನಾನು. ಆಗ ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಫ್ಯಾನ್ ಒಳಗಡೆ ಬೆಳ್ಳು ಸಿಕ್ಕೋ ಅಂತ ನನ್ನ ತಾಯಿಯವರು ನನ್ನ ಬೆಳ್ಳು ಸಿಕ್ಕಾಕೊಂಡ್ಬಿಟ್ಟೆ, ಕೂಗ್ಬಿಟ್ಟೆ ಅಂತೇಳಿ ಫ್ಯಾನ್ ತೆಗೆದು ಗೋಡೆಗಿಸ್ಬಿಟ್ಟಿದ್ರು. ಇದು ನಿಜವಾದ ಪ್ರೀತಿ ವಾತ್ಸಲ್ಯ. ಅದನ್ನು ನಾವು ಅದಕ್ಕೆ ಹೇಳೋದು, ನಾವು ದೊಡ್ಡದಾಗಿ ಬೆಳೀತಾ ಬೆಳೀತಾ ನಾವು ನಮ್ಮ ತಾಯಿ ನಮ್ಮನ್ನು ಎಷ್ಟು ಪ್ರೀತಿ ಮಾಡಿರ್ಬೋದು, ಅವ್ರ ಪ್ರಾಣಕ್ಕಿಂತ ಜಾಸ್ತಿ ಅನ್ನುವಂಥದ್ದು. ಒಂದೇ ಇದರಿಂದ ಬಳ್ಳಿ ಕತ್ತರಿಸಿ ಅದು ಬೇರೆಯಾಗಿ ಬಂದಿದ್ದೇನೆ ಹೊರತು ಆ ಸಂಬಂಧ ಎಲ್ಲೂ ಬಿಟ್ಟು ಹೋಗಲ್ಲ ಅನ್ನೋದು ಸತ್ಯ ನಿಮಗೆ.